ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ. ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ವಿಡಿಯೋದಲ್ಲಿ ಶ್ರೀ ಭಗವಾನ್ ಶನೀಶ್ವರನ ಲೋಹಪಾದಗಳ ಆಧಾರಿತ ನಕ್ಷತ್ರಗಳ ಶುಭ ಅಶುಭ ಫಲವನ್ನು ನಕ್ಷತ್ರಗಳ ಮೇಲೆ ವಿಂಗಡಿಸಿ ಹೊಸ ವರ್ಷದ 2026ನೇ ಸಾಲಿಗೆ ಹಾಗೂ ಈ ವರ್ಷದ ಉಳಿದ ಅವಧಿಗೆ ಹೇಳಲಾಗಿದೆ. ಪಂಚಮ ಶನಿ, ಅಷ್ಟಮ ಶನಿ ಸಾಡೆ ಸಾತಿ ಒಳ್ಳೆಯದೇ ಅಥವಾ ಕೆಟ್ಟದೇ ಎಂಬುದನ್ನು ಶ್ರೀ ಭಗವಾನ್ ಶನೀಶ್ವರನ ಚಿಕ್ಕದಾದ ಪರಿಚಯದ ಜೊತೆಗೆ ಶನೀಶ್ವರ ಗ್ರಹದ ಪೀಡೆ ತೊಂದರೆಗಳಿಂದಾಗಿ ಮತ್ತು ಅಶುಭ ಸ್ಥಾನದಲ್ಲಿದ್ದಾಗ ಆಗುವ ಗ್ರಹದೋಷಕ್ಕೆ ಪರಿಣಾಮಕಾರಿಯಾದ ನೀವೇ ಸ್ವತಃ ಮಾಡಿಕೊಳ್ಳಬಹುದಾದ ಸರಳ ಉಪಾಯಗಳನ್ನು ತಿಳಿಸಲಾಗಿದೆ. ಈ ವಿಡಿಯೋ ಅತ್ಯಂತ ಉಪಯೋಗವಾಗುವಂತಹದ್ದಾಗಿದೆ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ನಿಧಾನವಾಗಿ ಕೇಳಿ. ಶ್ರೀ ಶನೇಶ್ವರನ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ಚಿಕ್ಕದಾದರೂ ಮಹತ್ವದ ವಿಷಯವನ್ನು ತಿಳಿಸಿದೆ. ಹಾಗಾಗಿ ಶ್ರೀ ಶನಿದೇವರ ಗಾಯತ್ರಿ ಮಂತ್ರವನ್ನು ಕೂಡ ತಿಳಿಸಲಾಗಿದೆ. ನೀಲಾಂಜನ ಸಮಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಶ್ರೀ ಭಗವಾನ್ ಸೂರ್ಯದೇವರ ಪತ್ನಿಯಾದ ಸಂಜ್ಞೆ ಪ್ರತಿರೂಪವಾದ ಛಾಯಾದೇವಿಯ ಪುತ್ರ ಶನಿದೇವ. ಯಮಧರ್ಮ ಈತನಿಗೆ ಅಣ್ಣ, ಯಮುನಾ ನದಿ ಈತನಿಗೆ ಅಕ್ಕನಾಗಿರುತ್ತಾರೆ. ಪೂರ್ವಜನ್ಮದಲ್ಲಿ ಮಾಡಿದ ಹಾಗೂ ಇಹಜನ್ಮದಲ್ಲಿ ಮಾಡಿರುವ ಪಾಪದ ಕೆಲಸವನ್ನು ನೋಡಿ ಯಾವುದೇ ಇವನಮ್ಮವ ಅವನಮ್ಮವ ಎನ್ನದೆ ತಂದೆ ತಾಯಿ ಹೆಂಡತಿ ಮಕ್ಕಳು ಗುರು ಎಲ್ಲರಿಗೂ ಸಮಾನ ನ್ಯಾಯದ ಶಿಕ್ಷೆಯನ್ನು ನೀಡುವ, ದೇಹದಲ್ಲಿ ಮನಸ್ಸಿನಲ್ಲಿ ಸೇರಿ ಬಗೆ ಬಗೆಯಾಗಿ ಪೀಡಿಸಿ ಶಿಕ್ಷೆಯನ್ನು ನೀಡಿ ಸರಿದಾರಿಗೆ ತಂದು ಕಳೆದ ಕಷ್ಟದ ಜೀವನವನ್ನು ಸುಖವನ್ನಾಗಿ ಮಾಡಿ ಅನುಗ್ರಹ ನೀಡುವ ಗ್ರಹವಾಗಿ ಶ್ರೀ ಭಗವಾನ್ ಶನೀಶ್ವರರಾಗಿರುತ್ತಾರೆ. ಶ್ರೀ ಲಕ್ಷ್ಮಿಯು ಬರುವಾಗ ಹಣಕಾಸು ಐಶ್ವರ್ಯ ಸಮೃದ್ಧಿ ತಂದರೆ ಹೋಗುವಾಗ ಒಂದು ನಯಾ ಪೈಸೆ ಉಳಿಸುವುದಿಲ್ಲ. ಇದ್ದ ಗೌರವ ಮಣ್ಣು ಪಾಲಾಗುವುದು. ಆದರೆ ಶ್ರೀ ಶನಿ ಭಗವಾನರು ಬರುವಾಗ ಕಷ್ಟದ ಮೇಲೆ ಕಷ್ಟ, ಯಾತನೆ, ನೋವು, ಸಾವುಗಳನ್ನು ನೀಡಿದರೂ ಹೋಗುವಾಗ ಕಳೆದ ಕಷ್ಟವನ್ನು ಅದೃಷ್ಟವನ್ನಾಗಿ ಮಾಡಿ ಐಶ್ವರ್ಯ, ಆಯಸ್ಸು, ಗೌರವ, ಸ್ಥಾನಮಾನ ನೀಡಿ ಆಶೀರ್ವದಿಸುವ ದೇವರಾಗಿರ್ತಾರೆ. ಶ್ರೀ ಶನಿ ಭಗವಾನರು ಕೂಡ ಐಶ್ವರ್ಯ ಬೇರೆ ಯಾರು ಕೂಡ ಕೊಡಲಾರರು. ಶ್ರೀ ಶನೀಶ್ವರ ದೇವರು ವಿಭವನಾಮ ಸಂವತ್ಸರದ ಮಾಘ ಮಾಸದ ಕೃಷ್ಣ ಬಹುಳ ಚತುರ್ದಶಿ ದಿನ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿರುತ್ತಾರೆ. ಈತನ ದೇಹ ಕಪ್ಪು ವರ್ಣ, ಪಶ್ಚಿಮ ದಿಕ್ಕಿಗೆ ಅಧಿಪತಿ. ಈತನ ಹೆಂಡತಿ ಜ್ಯೇಷ್ಠಾದೇವಿ. ಈ ಗ್ರಹದ ಅಧಿದೇವತೆ ಪ್ರಜಾಪತಿ, ಪ್ರತ್ಯಧಿ ದೇವತೆ ಯಮ. ಶನಿದೇವರ ರಥದ ಹೆಸರು ನೀಲರಥ. ಇದರ ವಾಹನ ಕಾಗೆ. ಈತನ ಆಯುಧ ಶೂಲ, ಚಾಪ, ಬಾಣ. ಪ್ರಿಯವಾದ ಧಾನ್ಯ ತಿಲ ಅಂದರೆ ಕಪ್ಪು ಎಳ್ಳು. ವಸ್ತ್ರ ನೀಲಿ ವಸ್ತ್ರ. ರತ್ನ ನೀಲಿ. ಪ್ರತಿಮಾ ದ್ರವ್ಯ ಕಬ್ಬಿಣವಾಗಿರುತ್ತದೆ. ಮನೆಯಲ್ಲಿ ಈತನ ಸ್ಥಾನ ಮಲಗುವ ಕೋಣೆ. ಇಷ್ಟವಾದ ವೃಕ್ಷ ಶಮಿ ವೃಕ್ಷ. ಇಷ್ಟವಾದ ಹೂವು ಶಂಖಪುಷ್ಪ. ಶನಿದೇವರ ರಾಶಿಯಾಧಿಪತ್ಯ ಮಕರ ಕುಂಭ ರಾಶಿಗಳು. ಸ್ವಭಾವ ಕ್ರೂರವಾಗಿರುತ್ತದೆ. ಹಿಡಿದರೆ ತಪ್ಪಿಸಿಕೊಳ್ಳುವುದು ಕಷ್ಟ, ಬಿಗಿ ಹಿಡಿತ. ಸೂರ್ಯ, ಚಂದ್ರ, ಕುಜ ಶನಿದೇವರಿಗೆ ಶತ್ರುಗಳು. ಈಗ ನಿಮ್ಮ ಜನ್ಮ ನಕ್ಷತ್ರ ಅನುಸಾರ ಶ್ರೀ ಭಗವಾನ್ ಶನೀಶ್ವರರು ಯಾವ ಲೋಹಪಾದದ ಮೇಲೆ ಇರುವರು, ನಿಮ್ಮ ಆ ಫಲ ಅದೃಷ್ಟ ತರುವುದೇ ಇಲ್ಲ ಕಷ್ಟ ತರುವುದೇ ಎಂಬುದನ್ನು ತಿಳಿಯೋಣ. ಇಲ್ಲಿ ನಿಮ್ಮ ರಾಶಿಯನ್ನು ನೋಡಬಾರದು. ಇಲ್ಲಿ ನಕ್ಷತ್ರವೇ ಮುಖ್ಯ ಹೊರತು ರಾಶಿಯಲ್ಲ. ನಿಮ್ಮ ಜನ್ಮ ನಕ್ಷತ್ರ ಗೊತ್ತಿರದಿದ್ದಲ್ಲಿ ನಿಮ್ಮ ಹೆಸರಿನ ಮೊದಲ ಅಕ್ಷರಕ್ಕೆ ಯಾವ ನಕ್ಷತ್ರ ಬರುವುದು ಎಂದು ತಿಳಿದು ನೋಡುವುದು. ನಿಮ್ಮ ಜನ್ಮ ನಕ್ಷತ್ರ ಗೊತ್ತಿರದಿದ್ದಲ್ಲಿ ನಿಮ್ಮ ಅಧಿಕೃತವಾಗಿ ಸಹಿ ಮಾಡುವ ಹೆಸರಿನ ಮೂಲಕ ನೋಡಿದರೆ ಸರಿಯಾದ ಪ್ರಮಾಣ ಇದು. ಗ್ರಹವು 4 ಲೋಹಗಳ ಪಾದಗಳನ್ನು ಹೊಂದಿದ್ದು ಕ್ರಮವಾಗಿ ಸುವರ್ಣಪಾದ ಅಂದರೆ ಚಿನ್ನದ ಪಾದ, ಎರಡನೆಯದು ರಜತ ಪಾದ ಅಂದರೆ ಬೆಳ್ಳಿಯ ಪಾದ, ಮೂರನೆಯದು ತಾಮ್ರಪಾದ ಅಂದರೆ ತಾಮ್ರದ ಪಾದ, ನಾಲ್ಕನೆಯದು ಲೋಹಪಾದ ಅಂದರೆ ಕಬ್ಬಿಣದ ಪಾದ. ಇದರಲ್ಲಿ ಆಯಾ ಗ್ರಹಕ್ಕೆ ಪಾದಗಳು ವಿಭಿನ್ನ ಫಲವನ್ನು ನೀಡುವುದು. ಶ್ರೀ ಶನೇಶ್ವರ ಭಗವಾನರು ಲೋಹಪಾದದಲ್ಲಿ ಇದ್ದರೆ ಅತ್ಯಂತ ಶುಭ ಫಲವನ್ನು ನೀಡುವರು. ಆದರೆ ಆಯಸ್ಸು ಹೆಚ್ಚುವುದು, ಗಂಡಾಂತರ ತಪ್ಪುವುದು,
ಕೋರ್ಟಿನಲ್ಲಿ ಜಯ, ಸೆರೆಮನೆ ವಾಸದಿಂದ ಮುಕ್ತಿ, ಗೌರವ, ಸನ್ಮಾನ ಇತ್ಯಾದಿಗಳು ಲಭ್ಯವಾಗುವುದು. ಸುವರ್ಣಪಾದ ಹಾಗೂ ರಜತ ಪಾದಗಳಲ್ಲಿ ಶ್ರೀ ಭಗವಾನ್ ಶನೀಶ್ವರರು ಪಾದ ಇದ್ದರೆ ಮಿಶ್ರ ಫಲವನ್ನು ನೀಡುತ್ತಾರೆ. ಅಂದರೆ ಅಲ್ಲಿಂದಲ್ಲಿಗೆ ಸಮ, ಜಗಳವಾದರೆ ಶಾಂತಿ, ಬಂದ ಹಣ ಮಾಡಿದ ಸಾಲಕ್ಕೆ ಸರಿಸಮ, ಒಟ್ಟಿನಲ್ಲಿ ಸಮತೋಲನವಾಗಿರುವ ಆರ್ಥಿಕ ಸಾಮಾಜಿಕ ನೆಮ್ಮದಿಯ ಜೀವನವಾಗಿರುತ್ತದೆ. ಆದರೆ ನಷ್ಟ ಇರುವುದಿಲ್ಲ. ಶ್ರೀ ಶನೇಶ್ವರ ಭಗವಾನರು ತಾಮ್ರಪಾದದಲ್ಲಿ ಇದ್ದರೆ ಅಶುಭ ಕೆಟ್ಟ ಫಲವನ್ನು ನೀಡುವರು. ಹಾಗೆ ಇದ್ದ ಪಕ್ಷದಲ್ಲಿ ತಾವುಗಳು ಮುಂದೆ ತಿಳಿಸುವ ಪರಿಹಾರವನ್ನು ಮಾಡಿಕೊಳ್ಳುವುದು. ಈಗ ಯಾವ ನಕ್ಷತ್ರ ಯಾವ ಪಾದದಲ್ಲಿ ಇದೆ ಎಂಬುದನ್ನು ನೋಡೋಣ. ಹೀಗೆ ಹೇಳುವ ನಕ್ಷತ್ರ ಪಾದಗಳ ಅವಧಿ 4ನೇ ತಾರೀಕು 12ನೇ ತಿಂಗಳು 2025ರಿಂದ 21/1/2026 ಮಾತ್ರ ಇರುವುದು. ಇದರ ನಂತರ 2026 ಪೂರ್ಣ ವರ್ಷದ ನಕ್ಷತ್ರದ ಪಾದದ ಬಗ್ಗೆ ಮುಂದೆ ನೋಡಬಹುದು. ದಿನಾಂಕ 4/12/2025ರಿಂದ 20/1/2026 ಫಲಗಳು ಹೀಗಿದೆ. ಸುವರ್ಣ ಪಾದದಲ್ಲಿ ಬರುವ ನಕ್ಷತ್ರಗಳು ಅಶ್ವಿನಿ, ಕೃತಿಕ, ಪುಷ್ಯ, ಹಸ್ತ, ಸ್ವಾತಿ, ಪೂರ್ವಾಷಾಢ, ಉತ್ತರ ಪಾದ. ಈ ನಕ್ಷತ್ರಗಳು ಮಿಶ್ರ ಫಲವನ್ನು ಹೊಂದಿದೆ. ರಜತ ಪಾದದಲ್ಲಿ ಬರುವ ನಕ್ಷತ್ರಗಳು ಮೃಗಶಿರ, ಆಶ್ಲೇಷ, ಉತ್ತರ, ಅನುರಾಧ, ಉತ್ತರಾಷಾಢ, ಶತಭಿಷ, ರೇವತಿ ನಕ್ಷತ್ರಗಳು. ಈ ನಕ್ಷತ್ರಗಳು ಈ ಸಮಯದಲ್ಲಿ ಮಿಶ್ರ ಫಲವನ್ನು ಹೊಂದಿರುತ್ತದೆ. ಮೂರನೆಯದು ತಾಮ್ರ ಪಾದದಲ್ಲಿ ಬರುವ ನಕ್ಷತ್ರಗಳು ರೋಹಿಣಿ, ಪುನರ್ವಸು, ಪುಬ್ಬ, ವಿಶಾಖ, ಮೂಲ, ಧನಿಷ್ಠ, ಉತ್ತರ ಪಾದ. ಈ ನಕ್ಷತ್ರಗಳಿಗೆ ಈ ಸಮಯ ಅಷ್ಟು ಶುಭ ಫಲವನ್ನು ನೀಡುವುದಿಲ್ಲ. ಆದ್ದರಿಂದ ಪರಿಹಾರ ಮಾಡಿಕೊಳ್ಳುವುದು. ಲೋಹಪಾದದಲ್ಲಿ ಬರುವ ನಕ್ಷತ್ರಗಳು ಭರಣಿ, ಆರಿದ್ರ, ಮುಖ, ಚಿತ್ತ, ಜ್ಯೇಷ್ಠ, ಶ್ರವಣ ನಕ್ಷತ್ರಗಳು. ಈ ನಕ್ಷತ್ರಗಳಿಗೆ ಈ ಸಮಯ ಅತ್ಯಂತ ಶುಭ ಸಮಯವಾಗಿರುತ್ತದೆ. ಈಗ 2026 ಶ್ರೀ ಶನಿ ಭಗವಾನರು ಯಾವ ಪಾದದಲ್ಲಿ ಇರುತ್ತಾರೆ ಎಂದು ಈಗ ಫಲವನ್ನು ನೋಡೋಣ. 21/1/2026ರಿಂದ ಪ್ರಾರಂಭವಾಗಿ ವರ್ಷ ಪೂರ್ತಿ ಶ್ರೀ ಶನಿ ಭಗವಾನರು ಫಲ ನೀಡುವರು. ಕಷ್ಟವನ್ನು ನೀಡಿರುವ ಶನಿದೇವರು ಈ ವರ್ಷ ನಿಮ್ಮನ್ನು ಆಶೀರ್ವಾದ ನೀಡುವರೇ ನೋಡೋಣ. ರಜತ ಪಾದದಲ್ಲಿ ಬರುವ ನಕ್ಷತ್ರಗಳು ಅಶ್ವಿನಿ, ಆರಿದ್ರ, ಮುಖ, ಹಸ್ತ, ಜ್ಯೇಷ್ಠ, ಶ್ರವಣ, ಪೂರ್ವಪಾದ ನಕ್ಷತ್ರಗಳು. ಈ ನಕ್ಷತ್ರಗಳು ಸುಖ ದುಃಖ ಎರಡೂ ಸಮಾನ ಪ್ರಮಾಣದಲ್ಲಿ ಹೊಂದಿರುವ ಮಿಶ್ರ ಫಲವನ್ನು ನೀಡುವಂಥದ್ದಾಗಿರುತ್ತದೆ. ಸುವರ್ಣ ಪಾದದಲ್ಲಿ ಬರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆಶ್ಲೇಷ, ಚಿತ್ತ, ವಿಶಾಖ, ಉತ್ತರಾಷಾಢ, ಉತ್ತರ ಪಾದ ನಕ್ಷತ್ರಗಳು. ಈ ನಕ್ಷತ್ರಗಳು ಸಮ ಪ್ರಮಾಣದ ಸುಖ ದುಃಖವನ್ನು ಹೊಂದಿದ ಮಿಶ್ರ ಫಲವನ್ನು ನೀಡುವುದು. ಲೋಹಪಾದದಲ್ಲಿ ಬರುವ ನಕ್ಷತ್ರ ಕೃತಿಕ, ಪುನರ್ವಸು, ಪುಬ್ಬ, ಸ್ವಾತಿ, ಮೂಲ, ಧನಿಷ್ಠ. ಈ ನಕ್ಷತ್ರಗಳು ಅತ್ಯಂತ ಹೆಚ್ಚು ಶುಭ ಫಲವನ್ನು ಪಡೆಯುವ ನಕ್ಷತ್ರಗಳಾಗಿರುತ್ತದೆ. ತಾಮ್ರಪಾದದಲ್ಲಿ ಬರುವ ನಕ್ಷತ್ರಗಳು ಮೃಗಶಿರ, ಪುಷ್ಯ, ಉತ್ತರ, ಅನುರಾಧ, ಪೂರ್ವಾಷಾಢ, ಶತಭಿಷ ಮತ್ತು ರೇವತಿ ನಕ್ಷತ್ರಗಳು. ಈ ನಕ್ಷತ್ರಗಳಿಗೆ ಸಮಸ್ಯೆ ಹೆಚ್ಚಾಗಿರುವುದರಿಂದ ಮುಂದೆ ಸೂಚಿತ ಪರಿಹಾರವನ್ನು ಮಾಡಿಕೊಳ್ಳುವುದು. ಈ ಪರಿಹಾರಗಳು ಸಾಡೆ ಸಾತಿ, ಅಷ್ಟಮ ಶನಿ, ಪಂಚಮ ಶನಿ ಕಾಟಗಳು ಇರುವಾಗಲೂ ಹಾಗೂ ಶ್ರೀ ಭಗವಾನ್ ಶನೀಶ್ವರರು ತಾಮ್ರಪಾದದಲ್ಲಿ ಬರುವ ನಕ್ಷತ್ರಗಳು ಹಲವಾರು ಪರಿಹಾರವನ್ನು ತಾವೇ ಸ್ವತಃ ಮಾಡಿಕೊಳ್ಳಬಹುದಾಗಿದೆ. ಈಗ ಈ ಪರಿಹಾರವನ್ನು ನೋಡೋಣ. ಓಂ ಶನೇಶ್ವರಾಯ ನಮಃ ಮಂತ್ರವನ್ನು ಸೂರ್ಯೋದಯದ ಮುನ್ನ ಯಥಾಶಕ್ತಿಯಾಗಿ ಈ ಮಂತ್ರವನ್ನು ಹೇಳುವುದು. ಸಾಧ್ಯವಾದರೆ 1008 ಸಲ ಹೇಳಿದರೆ ಇನ್ನೂ ಒಳ್ಳೆಯದು. ಚಪ್ಪಲಿಯನ್ನು ಬಿಟ್ಟು ಬದಿಕಾಲಿನಲ್ಲಿ ನಡೆಯುವುದು ಸ್ವಲ್ಪ ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು. ಏಕೆಂದರೆ ಶನಿದೇವರಿಗೆ ನಡಿಗೆ ಪ್ರಿಯವಾಗಿರುತ್ತದೆ. ಕಪ್ಪು ಬಣ್ಣದ ಪ್ರಾಣಿಗಳಿಗೆ ಆಹಾರ ನೀಡುವುದು, ಕಾಗೆಗಳಿಗೆ ರೊಟ್ಟಿ ಚೂರನ್ನು ಹಾಕುವುದು ಕೂಡ ಪರಿಹಾರವಾಗಿರುತ್ತದೆ. ಓಂ ಭಗಭವಾಯ ವಿದ್ಮಹೇ ಮೃತ್ಯುರೂಪಾಯ ಧೀಮಹಿ ತನ್ನೋ ಶನಿ ಪ್ರಚೋದಯಾತ್. ಈ ಮಂತ್ರವನ್ನು ಯಥಾಶಕ್ತಿಯಾಗಿ ಪಠಿಸುವುದು. ಹನುಮಂತ ದೇವರಿಗೆ ಸಿಂಧೂರ ಅಲಂಕಾರ ಮಾಡಿಸುವುದು, ಸುಂದರಕಾಂಡ ಓದುವುದು, ಹನುಮಾನ್ ಚಾಲಿಸ ಓದುವುದು, ಹನುಮಾನ್ ಕವಚ ಓದುವುದು, ಶನಿ ಪ್ರದೋಷ ರುದ್ರಾಭಿಷೇಕ ಮಾಡಿಸುವುದು, ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡುವುದು, ಕಪ್ಪು ಕಂಬಳಿಯನ್ನು ದಾನ ಮಾಡುವುದು, ಬಡವ ಕೆಟ್ಟ ಸ್ಥಿತಿಯಲ್ಲಿ ಇರುವ ಭಿಕ್ಷುಕರಿಗೆ ಅಂಗಹೀನರಿಗೆ ದಾನ ಮಾಡುವುದು,
ನವಗ್ರಹ ಶಾಂತಿ ಪೂಜೆ ಹೋಮ ಮಾಡಿಸುವುದು, ಶನಿವಾರ ಒಂದು ಹೊತ್ತು ಉಪವಾಸವಿರುವುದು, ಸುಖ ದುಃಖಗಳನ್ನು ಸಮಾನವಾಗಿ ತೆಗೆದುಕೊಳ್ಳಬೇಕು. ಶ್ರೀ ಶನಿ ಭಗವಾನರು ಎಲ್ಲರಿಗೂ ಪಾಠ ಕಲಿಸುವ, ಕಠಿಣತೆಯಲ್ಲಿ ಬದುಕುವ ದಾರಿಯನ್ನು ತೋರಿಸುವ ಗುರುವಾಗಿರುತ್ತಾರೆ. ಆದ್ದರಿಂದ ಸಮಸ್ತ ಎಲ್ಲ ನಕ್ಷತ್ರದವರಿಗ ಮೇಲೆ ಶ್ರೀ ಶನಿ ಭಗವಾನವರ ಆಶೀರ್ವಾದ ಅನುಗ್ರಹವಿರಲಿ. ಈ ವಿಡಿಯೋ ಇಷ್ಟವಾದರೆ ನಿಮಗೆ ಗೊತ್ತಿರುವ ನಕ್ಷತ್ರದವರಿಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.